ಇನಾಮ್ ವೀರಾಪುರ ಗ್ರಾಮದಲ್ಲಿ ಸ್ವತಃ ತಂದೆಯೇ ಗರ್ಭಿಣಿ ಮಗಳನ್ನು ಮರ್ಯಾದೆಗಾಗಿ ಹತ್ಯೆ ಮಾಡಿರುವಂಥದ್ದು. ಪೊಲೀಸರು ಸಕಾಲದಲ್ಲಿ ಘಟನಾ ಸ್ಥಳಕ್ಕೆ ಹೋಗದೇ ಇದ್ದರೆ ಮತ್ತು ಏನೋ ಗಾಳಿಗಳನ್ನು ಶಿಫ್ಟ್ ಮಾಡದಿದ್ದರೆ ಇನ್ನೂ ಕೂಡ ಅನೇಕರು ಈ ಒಂದು ಸಾವಿಗೀಡಾಗ್ತಾ ಇದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮಾನ್ಯಾಳಪತಿ ವಿವೇಕಾನಂದ ಅವ್ರು ಮಾತಾಡ್ತಾನೆ. ಪೊಲೀಸ್ ಯಾವ ರೀತಿ ನಮಗೆಲ್ಲ ಹೆಲ್ಪ್ ಮಾಡಿದ್ರು ಸರ್? ನನ್ನ ಮೇಲೆ ಅಟ್ಯಾಕ್ ಆದ್ಮೇಲಿಂದ ಫೋನ್ ಮಾಡಿಬಿಟ್ಟೆ ಸರ್. ನಾವು 112 ಫೋನ್ ಮಾಡಿಂದ ಅದು ನನಗೆ ಜಲ್ದಿ ಕನೆಕ್ಟ್ ಆಗಲಿಲ್ಲ ಸರ್. ಅದೊಂದು ಲೇಟ್ ಆಯ್ತು ಸರ್. ಆಮೇಲೆ ನನ್ನ ಕಡೆ ಇವ್ರು ಬೀಟ್ ಪೊಲೀಸ್ ನಂಬರ್ ಇತ್ತು ಸರ್. ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀಗನ ಆಗ ಹೋಗ್ಯಾರ ಸರ್ ಜಗದ ಮ್ಯಾಗ. ಅವರು ಹೋಗಿದ್ದಕ್ಕೆ ಸ್ವಲ್ಪ ನಮ್ಮ ಮಮ್ಮಿ ಆಯ್ತು, ನಮ್ಮ ಮನೆ ಇನ್ನು ಓದಿದ ಫ್ಯಾಮಿಲಿ ಅವ್ರು ಉಳ್ದಾರ ಸರ್. ಪೊಲೀಸರು ಸಪೋರ್ಟ್ ಮಾಡ್ಯಾರ ಸರ್, ನಮ್ಮ ಫ್ಯಾಮಿಲಿಗೆ ಎಲ್ಲ ಸಹಾಯ ಮಾಡ್ಯಾರ ಸರ್. ಆದರೆ 4 ದಿನ ಆದರೂ ಇನ್ನೂ 8 ಮಂದಿನ ಇದು ಸಿಕ್ಕಾರ ಸರ್. 14 ಮಂದಿ ಮ್ಯಾಗಿಂದ ಪ್ರೆಷರ್ ಐತೆ ಸರ್. ಅವ್ರ ಕಡೆಯಿಂದ ಇಂಪ್ಲಿಮೆಂಟ್ಸ್ ಐತೆ ಸರ್. ಈಗ ನನಗೆ ಈ ಹಾಸ್ಪಿಟ್ಲಿಗೆ ಅವರ ಕರ್ಕೊಂಬಂದ್ರ ಮೊದಲ? ಹಾಂ ಸರ್, ಚೆನ್ನಣ್ಣವ್ರು ಸರ ಇದು ಮಾಡಿದ್ದಾರೆ ಸರ್. ಬಂದು ಇಲ್ಲಿ ಖರ್ಚು ವೆಚ್ಚ ಅವರೆಲ್ಲ ನೋಡಿದ್ದಾರೆ ಸರ್. ಚೆನ್ನಣ್ಣವ್ರು ಸರ ನೋಡಿದ್ದಾರೆ ಸರ್ ಇಲ್ಲಿ. ಹಾಂ ಸರ್. ಆದ್ರೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್, 4 ದಿನ ಕೇಸ್ ವೀಕ್ ಆಗೊಂತ ಬರತ್ತೆ ಸರ್. ಏನು ನಿನ್ನೆ ನಮ್ಮ 3ನೇ ದಿನಕ್ಕೆ ಡಿ ಸಿ ಮೇಡಮ್ ಬಂದಾರ ಸರ್. ಅದು ನಮ್ಮ ಸರ್ ನಿನ್ನೆ ಸುರೇಶ್ ಖಾನಾಪುರ್ ಸರ್ ಆಯ್ತು, ನಮ್ಮ ಅಣ್ಣ ಆಯ್ತು ಸರ್. ನಿನ್ನೆ ಮೀಡಿಯಾ ಮುಂದೆ ನಿಮ್ಮ ಮುಂದೆ ಹೇಳಿಂದ ಬಂದ್ರಿ ಸರ್ ಅವ್ರು ಭೇಟಿಯಾಗಿ. ಸಮಾಜ ಕಲ್ಯಾಣ ಇಲಾಖೆದವ್ರು ಅನ್ಕಿರ್ ನೋಡಿಲ್ಲ ಸರ್. ಇದು ಭಾಳ ವಿಚಾರ ಆಗತ್ತೆ ಸರ್. ಈಗ ಮೊದಲು ಕೂಡ ಪೊಲೀಸ್ ಸ್ಟೇಷನ್ ಕರೆದು ಬಾಂಡ್ ಎಲ್ಲ ಮಾಡಿಸಿದ್ರ? ಹಾಂ ಸರ್, ಮೊದಲು ಚೆನ್ನಣ್ಣವ್ರು ಸರ್ ಕರೆಸಿ ಆಗೈತಿ ನೀವು ಬಿಟ್ಬಿಡ್ರಿ ಅದನ್ನು ಅಂತಂದು ಭಾಳ ಬುದ್ಧಿ ಹೇಳಿ ಕಳಿಸಿದ್ರು ಸರ್. ಅವ್ರು ನಮಗೂ ಹೇಳಿದ್ರು ಸರ್, ನೀವು ಚೆಂದಾಗಿ ಹೋಗ್ರಿ ಅಂತಂದು ಎಲ್ಲ ಥರದ ಬುದ್ಧಿ ಹೇಳಿದ್ರು ಸರ್. ಅವರು ಈ ಥರ ಅವರು ಸರ್ ಮುಂದೆ ಹೋಗಿ ನಾವು ಇಲ್ಲ ಮಾಡಲ್ಲ ಆ ಥರ ಅಂತಂದು ಹೇಳಿ ಬಂದು ಈ ಥರ ಮಾಡಿದ್ದಾರೆ ಸರ್ ಅವರು. ಅಲ್ಲ, ಪೊಲೀಸರು ಸಕಾಲಕ್ಕೆ ಬರದೇ ಇದ್ರೆ ನಿಮ್ಮ ತಾಯಿನೂ ಬದುಕುಳ್ತಿರ್ಲಿಲ್ಲ? ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಒಳಗೆ ಯಾರು ಬದುಕ್ತಿದ್ದಿಲ್ಲ ಸರ್. ಪೊಲೀಸ್ ಅವರು ಹೆಲ್ಪ್ ಮಾಡಿದ್ದಾರೆ ಸರ್ ನಮಗೆ. ಹಾಂ ಸರ್. ಏನು ಅನ್ಸುತ್ತೆ ನೀವು ಪೊಲೀಸ್ ಎಲ್ಲ ಕಡೆ ಪೊಲೀಸರು ನಿರ್ಲಕ್ಷ್ಯನ ಕೇಳಿಬರ್ತೀವಿ, ಇಲ್ಲಿ ಏನು ಅನ್ಸುತ್ತೆ ರೀ? ಸಾಕಷ್ಟು ವಿಷಯದಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿ ಸಸ್ಪೆಂಡ್ ಆಗಿದ್ದು ನೋಡಿದ್ದೀವಿ, ಅಮಾನತಾಗಿದ್ದು ನೋಡಿದ್ದೀವಿ. ಆದರೆ ಈ ಒಂದು ಮನುಷ್ಯಕುಲವೇ ಒಂದು ತಲೆ ತಗ್ಗಿಸುವಂಥ ವಿಷಯದಲ್ಲಿ ಈ ಪೊಲೀಸ್ ಇಲಾಖೆ ಸಾಕಷ್ಟು ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಾಲೋದಿಲ್ಲ ನಮ್ಮ ಪೊಲೀಸ್ ಇಲಾಖೆಗೆ. ವಿಶೇಷವಾಗಿ ಘಟನಾ ನಡೆದ ಸ್ಥಳದಲ್ಲಿ 15 ನಿಮಿಷಗಳಲ್ಲಿ ಆ ಊರಲ್ಲಿ ಇದ್ದು ಎಲ್ಲ ರಕ್ತದ ಮಡಿಲಲ್ಲಿ ಬಿದ್ದಂಥ ಹೆಣ್ಣು ಮಕ್ಕಳನ್ನು, ಗಾಯಾಳುಗಳನ್ನು ಅವರದೇ ಆದಂಥ ಜಿಪ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದರೂ ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನಾದರೂ ಖರ್ಚು ವೆಚ್ಚ ಆದರೂ ಪರವಾಗಿಲ್ಲ, ಅವರು ಬದುಕು ಉಳಿಲಿ ಅಂತೇಳಿ ಏನು ಮಾನವೀಯತೆಯನ್ನು ತೋರಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಗೆ. ನಮ್ಮ ಸಂಘಟನೆ ಪರವಾಗಿ, ನಮ್ಮ ಎಲ್ಲ ದಲಿತ ಕುಟುಂಬದ ಪರವಾಗಿ, ಇವರ ಕುಟುಂಬದ ಪರವಾಗಿ ನಾವೆಷ್ಟು ಧನ್ಯವಾದ ಹೇಳಿದರೂ ಸಾಲದು. ಯಾಕಂದರೆ ಇವತ್ತು ಮಾಡಬೇಕಾದಂಥ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರೋದು ನಮ್ಮ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಜಂಟಿ ಆಯುಕ್ತರಾದಂಥ ಶೋಭಾ ಪಿ ಅವರು ಇವತ್ತು 3 ದಿನಗಳಾದರೂ ಕೂಡ ಏನು ಘಟನೆ ಆಗಿದೆ, ಏನು ಆಗಿದೆ ಎಂಬುದೇ ಅವ್ರಿಗೆ ಲಕ್ಷ್ಯವಿಲ್ಲದಂಥ ನಿರ್ಲಕ್ಷ್ಯ ವಹಿಸಿದಂಥ ಅಧಿಕಾರಿಗಳು ನಮ್ಮ ಈ ದಲಿತರ ಪಾಲಿಗೆ ತವರ ಮನೆ ಆಗಬೇಕಾದಂಥ ಏನು ಸಮಾಜ ಕಲ್ಯಾಣ ಇಲಾಖೆ ಸಾಕಷ್ಟು ನಿರ್ಲಕ್ಷ್ಯ ವಹಿಸೈತಿ. ಅವರು ಮಾಡಬೇಕಾದಂಥ ಕರ್ತವ್ಯವನ್ನು ಪೊಲೀಸ್ ಇಲಾಖೆ ಮಾಡೈತಿ. ಇವತ್ತು ಆ ಚಿತಾಭಸ್ಮ ಆಗಿರ್ಬೋದು, ಅಲ್ಲಿ ಆ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂದರೂ ಕೂಡ ಆ ವ್ಯವಸ್ಥೆ ಮಾಡಿರೋದು ಪೊಲೀಸ್ ಇಲಾಖೆ. ಹಾಗಾಗಿ ಆ ಪೊಲೀಸ್ ಇಲಾಖೆಗೆ ನಾವು ಸಾಕಷ್ಟು ಧನ್ಯವಾದ ಹೇಳಿದರೂ ಸಾಲದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹತ್ಯಾದ ಮಾನ್ಯಾಪತಿ ಮತ್ತು ಸಂಘಟನೆಯ ಮುಖಂಡರ ಮಾತುಗಳು. ಅಂತಂದರೆ ಪೊಲೀಸರು ಸಕಾಲದಲ್ಲಿ ಬರದೇ ಇದ್ದರೆ ಇನ್ನೂ ಕೂಡ ಅನೇಕ ಸಾವುಗಳು ಆಗ್ತಿದ್ವು ಅನ್ನುವ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.